ನೀರಾವರಿ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ, ಹದಗೆಟ್ಟ ಕಾಲುವೆಗಳು, ತುಕ್ಕು ಹಿಡಿದ ಗೇಟ್ ವಾಲ್ಗಳು. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ರೈತರಿಂದಲೇ ಗೇಟ್ ವಾಲ್ ರಿಪೇರಿ ಮಾಡಲಾಗ್ತಾ ಇದೆ. ನೀರು ಬಾರದ ಹಿನ್ನೆಲೆ ಒಣಗಿರುವಂತ ಭತ್ತದ ಸಸಿಗಳು. ಗೇಟ್ ವಾಲ್ ರಿಪೇರಿ ಮಾಡಿಸಿ ಅಂದ್ರೆ ಹಣ ಇಲ್ಲ ಅಂತ ಹೇಳ್ತಿದ್ದಾರಂತೆ ಅಧಿಕಾರಿಗಳು. ಹೀಗಾಗಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ನಾವೇ ಸರಿ ಮಾಡ್ಬಿಡ್ತೀವಿ ಅಂತ ಸರಿ ಮಾಡ್ತಾ ಇದ್ದಾರೆ. ಗೇಟ್ ವಾಲ್ ಸರಿ ಮಾಡಿಸಿ, ನೀರು ಬರ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ, ಬೆಳೆ ಬೆಳೆಯೋದಕ್ಕಾಗಲ್ಲ ಅಂತ ಕೇಳಿದ್ರೆ ಅಧಿಕಾರಿಗಳು ಹೇಳ್ತಾರಂತೆ ಹಣ ಇಲ್ಲ ಅಂತ. ಹಣ ಇಲ್ಲ, ಅದಕ್ಕೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರಂತೆ. ನಿಜವಾಗ್ಲೂ ಹಾಗಿದ್ರೆ ಹಣ ಇಲ್ವಾ? ಹಣ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ರೈತರಿಗೆ ಅನ್ಯಾಯ ಆಗ್ತಾ ಇದೆಯಾ? ಇದನ್ನೆಲ್ಲ ನೋಡಿ ಬೇಸತ್ತಂತ ರೈತರು ಅವರೇ ಈಗ ರಿಪೇರಿ ಮಾಡಿಸ್ತಿದ್ದಾರೆ. ಈ ಡ್ರಾಪು ನಾವು ಕಡಿಸಿಲ್ಲ ಸರ್, ಮೊನ್ನೆ ಬ್ಯಾಸಿಗೆ ಬೆಳೆಯಾಗ ಇವ್ರು ಕಡ್ಸೋದು ನಾವು ಹೇಳಿದ್ರಿ ಕಡಿಸಿಲ್ಲ, ಬಿದ್ದೋಗ್ಬಿಡ್ತಿದ್ದು ಅಷ್ಟು ಹಿಂಗೆ ಹೊತ್ಕೊಂಡು ಬಿದ್ದುಬಿಡುತ್ತದೆ. ಪೈಪ್ ದಾರಿ ಕೂಡ ಸಣ್ಣದಿತ್ತು, ಮತ್ತೆ 5 ಫೀಟಿನ ಪೈಪ್ ಹಾಕಿ ಮುಂದ್ಗಡೆ ಮತ್ತೆ ಇದು ನಾವು ಕಡಿಸ್ಕೊಟ್ರೆ ನಮಗೆ ಕೊಲ್ಲಬೇಕಂದ್ರೆ ನಾವು ಕೊಲ್ಲು ಕೊಟ್ರೆ, ಉಸುಕ್ ಬೇಕಂದ್ರೆ ಉಸುಕ್ ನಾವು ಕೊಟ್ಟೈತೆ. ಏನು ಸರ್ ಇದು ಕಾಲೇ ತೆಗೆದು ಕೊಡೋದು, ಕಾಲೇ ನಾವು JCB ತೆಗಿಬೇಕಪ್ಪ, ಇದು ಬುನಾದಿ ತೆಗಿಬೇಕು JCB ತಾಮ ಅಂದ್ರೆ ನಾವು ತಂದು ಕೊಟ್ರೆ ಸರ್. ಈ ನೀರಾವರಿ ಇಲಾಖೆಯವರು ಅವ್ರ ಗಮನಕ್ಕೆ ತೊಗೊಂಬಂದಿರ ಎಲ್ಲ ಹೇಳಿರಿ ಸರ್, ಅವ್ರು ನೀರಾವರಿ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿರಿ, ನಾವು ಅರ್ಜಿ ಕೂಡ ಕೊಟ್ಟು ಕಟ್ರಿ ಇದನ್ನ ಅಂತೇಳಿ. ಕಟ್ತೇನೆ ರೊಕ್ಕಿಲ್ಲಪ್ಪ, ನೀವೇ ಮಾಡಿಸ್ಕೊಡೋಕೆ ಏನು ಬೇಕಪ್ಪ ಅಂದ್ರೆ ಕೊಲ್ಲು ಕೊಟ್ಬಿಟ್ರೆ ಅಂದ್ರೆ ಬರೀ ಕೊಲ್ಲು ಅಷ್ಟ ಕೊಡ ಅಂತಂದ್ರೆ ಫಸ್ಟ್ ಕೊಲ್ಲು ಕೊಟ್ರಿ, ಕೊಲ್ಲು ಕೊಟ್ಟ ಮೇಲೆ ಉಸುಕ್ ಬೇಕಪ್ಪ ಅದಕ್ಕಂದ್ರೆ ಈಗ ಮತ್ತೆ ನಮ್ಮೂರೊಳಗೆ ಉಸುಗ್ ಹಾಕ್ಸಿರಿ ಮತ್ತೆ ಒಂದು ಟ್ರಿಪ್. ಉಸುಗಾದ್ರೆ ಹಂಗಪ್ಪ ಅದು ಸ್ವಲ್ಪ ತೆಗಿಸಿ JCB ತಂದು ಹಿಂಗೆ ಗುದ್ದಕ್ಕೆ ಅಲ್ಲಿದ್ದಲ್ಲಿಗೆ ಒಂದು 10 ಫೀಟ್ ತೆಗೆದು ಕೊಡ್ಬೇಕು ನಮಗೆ ಬುನಾದಿ ಹಾಕಕ್ಕಂದ್ರೆ. ಅಲ್ಲಪ್ಪ ನೀವು ಮಾಡ್ಸೀರಿ ಅಂತ ನಾವು ಅಂದೆ. ಇಲ್ಲಪ್ಪ ನೀವೇ ತೆಗೆದು ಕೊಡ್ಬೇಕಂದ್ರೆ ಮತ್ತು ನಾವು ತೆಗೆದು ಕೊಟ್ಟೆ ಸರ್. ಅಲ್ಲಪ್ಪ ಇದೊಂದು ಸ್ವಲ್ಪ ಕಾಲೇ ಒಂದು ತೆಗಿಸ್ಕೊಟ್ರಿ ಲಾಸ್ಟ್ ಅಲ್ಲಿ ಮಠ ಎಲ್ಲ ಗದ್ದೆ ಹಚ್ಚಿದ್ರಿ, ಇನ್ನೂ ನೀರು ಬಂದಿದ್ದಿಲ್ಲ.